ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ವರಣಿಕಾ ಜಿಎನ್. ನಾನು ಆಯುರ್ವೇದಿಕ್ ಡಾಕ್ಟರ್, ಸ್ಪಿರಿಚುವಲ್ ಹೀಲರ್ ಮತ್ತು ಟ್ಯಾರೋ ಗೈಡ್. ಹಲವು ವರ್ಷಗಳಿಂದ ಟ್ಯಾರೋ ಮತ್ತು ಎನರ್ಜಿ ಹೀಲಿಂಗ್ ಮೂಲಕ ಜನರಿಗೆ ಜೀವನದ ಸಮಸ್ಯೆಗಳಲ್ಲಿ ಮಾರ್ಗದರ್ಶನವನ್ನು ನೀಡುತ್ತಾ ಬಂದಿದ್ದೇನೆ. ಈ ಚಾನೆಲ್ನಲ್ಲಿ ನಾನು ಟ್ಯಾರೋ ರೀಡಿಂಗ್ ಮೂಲಕ ನಿಮಗೆ ಸ್ಪಷ್ಟತೆಯನ್ನು ಕೊಡುತ್ತೇನೆ. ನಮಸ್ತೆ ಎಲ್ಲರಿಗೂ. ಈ ಒಂದು ವಿಡಿಯೋ ಮೀನರಾಶಿಯವರಿಗೆ ಆಗಿರುತ್ತೆ. ಮೀನರಾಶಿಯವರಿಗೆ ಆಕಾಶಿಕ್ ಕಾರ್ಡ್ ರೆಕಾರ್ಡ್ ಏನ್ ಹೇಳ್ತಾ ಇದೆ, ಮೆಸೇಜಸ್ ಏನಿದೆ ಅಂತ ಅನ್ನೋದು. ಸೊ ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಎಲ್ಲರೂ ಮಾಡ್ಕೊಂಡು ನೋಡಿ, ಸೊ ದಟ್ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜ್ ಅಲ್ಲಿ ಬರ್ತಾ ಹೋಗುತ್ತೆ. ಅಂಡ್ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು. ಫ್ರೀ ಟ್ಯಾರೋ ಕ್ಲಾಸಸ್ ಇರುತ್ತೆ. ಸೊ ಯಾರಿಗೆಲ್ಲ ಟ್ಯಾರೋ ರೀಡಿಂಗ್ ಕಲಿಬೇಕು, ಟ್ಯಾರೋ ಕ್ಲಾಸ್ ಅಟೆಂಡ್ ಆಗಬೇಕು ಅಂತ ಅನ್ನೋರು ನೀವು ಕೂಡ ಬಂದು ಜಾಯ್ನ್ ಆಗ್ಬೋದು. ಸೊ ಹೇಗೆ ಜಾಯ್ನ್ ಆಗೋದು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಾಟ್ಸಪ್ ಇಂದು ಲಿಂಕ್ ಇರುತ್ತೆ, ಅದಕ್ಕೆ ಪ್ರೆಸ್ ಮಾಡಿ ಗ್ರೂಪಿಗೆ ಬರ್ತೀರಾ. ನಾನು ಅವತ್ತಿನ ದಿವಸ ಝೂಮ್ ಲಿಂಕ್ ಅನ್ನ ಕಳಿಸ್ಕೊಡ್ತೀನಿ. ಓಕೆ, ಸೊ ನೋಡೋಣ ಮೀನರಾಶಿಯವರಿಗೆ ಏನ್ ಮೆಸೇಜಸ್ ಇದೆ ಅಂತ ಅನ್ನೋದು. ಥ್ಯಾಂಕ್ ಯು. ವಾವ್, ದಿ ವಾಟರ್ಫಾಲ್, 6 of Forces ವಾಟರ್ಫಾಲ್. ಓಕೆ, ಸೊ ಇಲ್ಲಿ ಮೆಸೇಜಸ್ ಏನು ಮೀನರಾಶಿಯವರಿಗೆ ಅಂತ ಅಂದ್ರೆ, ಸಡನ್ ಆಗಿ ನಾನು ಅದನ್ನ ಮಾಡ್ಬೇಕು, ನಾನು ಇದನ್ನ ಮಾಡ್ಬೇಕು ಅಂತ ಐಡಿಯಾಸ್ಗಳಂತೂ ಇಟ್ಸ್ ಫ್ಲೋಯಿಂಗ್, ತುಂಬಾನೇ ಕ್ರಿಯೇಟಿವಿಟಿಯಿಂದ ಫ್ಲೋ ಆಗ್ತಾ ಇದೆ. ಅಂಡ್ ಅದ್ರ ಹಿಂದ್ಗಡೆ ಏನು ಅಂತ ಅಂದ್ರೆ ಅದೇ ತರನೇ ನೆಗೆಟಿವ್ ಕೂಡ ಇದೆ. ನಿಮ್ಗೆ ಅದ್ರಲ್ಲಿ ಸಕ್ಸಸ್ ಆಗುತ್ತೋ ಇಲ್ಲೋ, ಹಂಗ್ ಮಾಡಿದ್ರೆ ಸಕ್ಸಸ್ ಆಗುತ್ತೋ ಇಲ್ಲೋ, ಅಥವಾ ನನ್ನ ರಿಲೇಶನ್ಶಿಪ್ ಅಲ್ಲಿ ನಾನು ಏನಾದ್ರು ಹೀಲಿಂಗ್ ನ ತಗೊಂಡ್ ಬಂದ್ರೆ, ಅಥವಾ ಬಿಸ್ನೆಸ್ ಗೆ ನಾನು ಏನಾದ್ರು ಮಾಡಿದ್ರೆ, ಆರೋಗ್ಯದಲ್ಲಿ ನಾನು ಈ ರೀತಿ ಮಾಡಿದ್ರೆ ಅಂತ ಸಮಥಿಂಗ್ ಪಾಸಿಟಿವ್ನೆಸ್ ಇದೆ, ಸಮಥಿಂಗ್ ನೆಗೆಟಿವ್ ಕೂಡ ಇದೆ. ಸೊ ತೋರಿಸ್ತಾ ಇದೆ, ನೋಡೋಣ ಏನ್ ಮೆಸೇಜಸ್ ಇದೆ ಮುಂದೆ ಅಂತ ಅನ್ನೋದು. ಗಿಲ್ಟ್, ಓಕೆ, ಗಿಲ್ಟ್ ಅಂತ ಅನ್ನೋದು ಅಂಡ್ ರಿಜೆಕ್ಷನ್ ಅಂತ ಅನ್ನೋದು. ಓಕೆ, ಹಿಂದೆ ಅಂತ ಹೇಳಿದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ಗೆ ನೆಗೆಟಿವ್ ಥಾಟ್ಸ್ ಇದೆ, ಅದು ಹೆಲ್ತ್ ರಿಲೇಟೆಡ್, ಕೆರಿಯರ್ ಗ್ರೋತ್, ವಾಟ್ ಎವರ್. ನಿಮ್ಗೆ ಗಿಲ್ಟ್ ಅಂತ ಅನ್ನೋದು ಇದೆ ಅಂಡ್ ತಪ್ಪು ಮಾಡಿದೀನಿ ಅಂತ ಅನ್ನೋ ಭಾವನೆ ಕೂಡ ನಿಮ್ಗೆ ಇರಬಹುದು. ಅಂಡ್ ಅದರಿಂದ ಬಿಡಿಸ್ಕೋಬಹುದು. ಅಂಡ್ ಅದರಿಂದ ನಿಮಗೆ ರಿಜೆಕ್ಷನ್ ಕೂಡ ಆಗಿದೆ. ಓಕೆ, ತುಂಬಾ ರಿಜೆಕ್ಷನ್ ಆಗಿರುವಂತದ್ದು ತೋರಿಸ್ತಾ ಇದೆ, ರಿಜೆಕ್ಟ್ ಆಗಿರ್ಬೋದು. ಬಟ್ ಇಲ್ಲಿ ನನ್ನ ಒಂದು ಸಜೆಷನ್ ಏನು ಅಂತ ಅಂದ್ರೆ, ಆ ಗಿಲ್ಟ್ ಏನಕ್ಕೆ ಕಾಡ್ತಾ ಇದೆ ಅಂತ ಅನ್ನೋದನ್ನ ನೀವೇ ಕ್ಲಾರಿಫೈ ಮಾಡ್ಬೇಕು. ಓಕೆ, ಸೊ ನೀವು ಅದರಿಂದ ಹೊರಗಡೆ ಬರ್ಬೇಕಾಗತ್ತೆ. ಸೊ ಹೊರಗಡೆ ಹೇಗೆ ಬರೋದು ಅಂತ ಅಂದ್ರೆ, ಓಪನೋಪನೋ ಮಾಡುವಂಥದ್ದು. ಸೊ ಓಪನೋಪನೋ ಅಂತ ಹೇಳ್ಬಿಟ್ಟು ಒಂದು ಪ್ರೇಯರ್ ಇದೆ. ಸೊ ಅದನ್ನ ನೀವು ಮಾಡ್ಕೊಂತ ಹೋದ್ರೆ ಚೆನ್ನಾಗಾಗುತ್ತೆ. ಸೊ ಹಂಗಂದ್ರೆ ಏನು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಸೊ ಅದನ್ನ ನೀವು ಪ್ರೇಯರ್ ಅನ್ನ ಕೂಡ ಮಾಡಬಹುದು. ರಿಜೆಕ್ಷನ್ಸ್ ಎಲ್ಲ ಕಡೆಯಿಂದ, ಮದ್ವೆ ರಿಜೆಕ್ಷನ್ಸ್, ಅಥವಾ ನೀವೇ ರಿಜೆಕ್ಟ್ ಮಾಡಿರೋದು, ಅವ್ರು ನಿಮ್ಮನ್ನ ರಿಜೆಕ್ಟ್ ಮಾಡಿರೋದು ಎಲ್ಲ ಆಗಿದ್ಮೇಲೆ ನನ್ನಿಂದ ತಪ್ಪಾಯ್ತು ಅಂತ ಅನ್ನೋದು. ಓಕೆ, ಸೊ ಈ ರೀತಿ ಇದೆ, ನೋಡೋಣ. ಹೈ ಪ್ರಿಸ್ಟಿಸ್, ದಿ ಫುಲ್ ಕಾರ್ಡ್. ಓಕೆ, ಇಲ್ಲಿ ನಾನು ಹೇಳ್ದೆ ಹೋಪನೋಪನೋ ಮಾಡಿ ಅಂತ ಹೇಳ್ಬಿಟ್ಟು, ನನ್ಗೆ ಇಲ್ಲಿ ಸ್ಟ್ರಾಂಗ್ ಆಗಿ ಅನಿಸ್ತಾ ಇರೋದು, ನೀವು ಹೋಪನೋಪನೋವನ್ನ ಕಲೀರಿ. ಓಕೆ, ಇಟ್ಸ್ ವೆರಿ ವೆರಿ ಸ್ಟ್ರಾಂಗ್ ಮೆಸೇಜಸ್. ಹೋಪನೋಪನೋ ಗೊತ್ತಿಲ್ಲ ಅಂತ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಸೊ ಅದನ್ನ ಕಲೀರಿ ಅಂಡ್ ಮಾಸ್ಟರ್ ಆಗಿ, ಅದರಲ್ಲಿ ಹೀಲರ್ ಆಗಿ. ನೀವು ಮೊದ್ಲು ಹೀಲ್ ಮಾಡ್ಕೊಂಡು ಹೀಲರ್ ಆಗಿ ಅಂಡ್ ಇಲ್ಲ, ಅದಕ್ಕೆ ತೋರಿಸ್ತಾ ಇರುವಂತದ್ದು ನಿಮ್ದು ಐಡಿಯಾಸ್ಗಳೇನಿದೆ ಅಲ್ಲ, ಇಟ್ಸ್ ಎ ಫೂಲ್ ಕಾರ್ಡ್ ಬಂದಿರೋದ್ರಿಂದ ಕ್ರಿಯೇಟಿವಿಟಿ, ನ್ಯೂ ಐಡಿಯಾಸು, ನ್ಯೂ ಬಿಗಿನಿಂಗು ಎಲ್ಲದು ಕೂಡ ಇದೆ. ಆದ್ರೆ ಗಿಲ್ಟ್ ಮತ್ತೆ ರಿಜೆಕ್ಷನ್ ಏನ್ ಮಾಡ್ತಾ ಇದೆ, ಗಿಲ್ಟ್ ಏನ್ ಮಾಡ್ತಿದೆ, ನಿಮ್ಮನ್ನ ಹಿಂದಕ್ಕೆ ಸಡನ್ ಆಗಿ ಹಿಂದಕ್ಕೆ ತಗೊಂಡ್ ಬರ್ತಾ ಇದೆ. ಓಕೆ, ಅಂಡ್ ಯಾರೋ ಒಬ್ರು ಏನೋ ಹೇಳ್ತಿದ್ದಾರೆ ಅಂತಂದ್ರೆ ಅದನ್ನ ಕನ್ಸಿಡರ್ ಮಾಡಿ, ಆಮೇಲೆ ನೀವು ಡಿಸೈಡ್ ಮಾಡಿ ಯಾವ್ದು ಬೇಕು ಯಾವ್ದು ಬೇಡ ಅಂತ. ಯಾಕಂದ್ರೆ ವೆಲ್ ವಿಶರ್ಸ್ ನಿಮ್ಗೆ ಹೇಳ್ತಿರ್ತಾರೆ, ಅದನ್ನ ಮಾಡ್ಬೇಡ, ಇದನ್ನ ಮಾಡ್ಬೇಡ, ಈ ತರ ಹೋಗು, ಆ ತರ ಹೋಗು ಅಂತ. ಅಂಡ್ ಡೋಂಟ್ ಬಿ ಇರಿಟೇಟೆಡ್, ಅವ್ರಿಗೆಲ್ಲ ಇರಿಟೇಟ್ ಆಗ್ಬೇಡಿ. ಅವರೆಲ್ಲ ನಿಮ್ಗೆ ಒಳ್ಳೇದಕ್ಕೆ ಅಂತಾನೆ ಹೇಳ್ತಾ ಇರುವಂತದ್ದು. ಸೊ ಈ ಪಾತ್ವೆಯಲ್ಲಿ ಆ ತರ ತೋರಿಸ್ತಾ ಇದೆ, ನೋಡೋಣ. ನ್ಯೂ ಬಿಗಿನಿಂಗ್ ಅಂತೂ ಹಾಗೆ ಆಗುತ್ತೆ. ಓಕೆ, ಈ ಲೈಫ್ ಈ ಯಾರೆಲ್ಲ ರೀಡಿಂಗ್ ನೋಡ್ತಾ ಇದ್ದೀರೋ, ಸೊ ಈ ಲೈಫ್ ಏನಿರುತ್ತಲ್ಲ, ಆ ಲೈಫ್ ಬಿಟ್ಟು ನಿಮ್ದು ನ್ಯೂ ಬಿಗಿನಿಂಗ್ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡೋದಿಲ್ಲ, ಆ ತರ ಒಂದು ಅಪಾರ್ಚುನಿಟೀಸ್ ನಿಮಗೆ ಬಂದೇ ಬರುತ್ತೆ. ರಿಮೆಂಬರ್ ಹೂ ಯು ಆರ್, ಟೇಕ್ ಎ ಆಕ್ಷನ್ ವೆನ್ ಯು ಆರ್ ಎ ರೆಡಿ. ನಾನು ಹೇಳ್ದೆ,
ಏನೋ ನ್ಯೂ ಬಿಗಿನಿಂಗ್ ಆಗೇ ಆಗುತ್ತೆ ಅಂತ. ರಿಮೆಂಬರ್ ಹೂ ಯು ಆರ್. ನೀವೇನ್ ಮಾಡ್ತಾ ಇದ್ದೀರಾ, ಈ ಕೆಲಸ ನಿಮ್ದಲ್ಲ ಅದು ಆಕ್ಚುಲ್ ಆಗಿ. ಓಕೆ, ಸೊ ಅದಕ್ಕೆ ಬರುವಂತಹ ದಿನಗಳು ಬರುತ್ತೆ, ಅದು ಓಪನ್ ಅಪ್ ಆಗುತ್ತೆ ಅಂಡ್ ನೀವು ಆರಾಮಾಗಿ ಸಲೀಸಾಗಿ ಮುಂದೆ ಮಾಡ್ಕೊಂಡು ಹೋಗ್ತೀರಾ. ಟೇಕ್ ಆಕ್ಷನ್ ವೆನ್ ಯು ಆರ್ ರೆಡಿ ಇದ್ರೆ ಅಂತಂದ್ರೆ ಆಕ್ಷನ್ ಗಳನ್ನ ತಗೊಳ್ಳಿ. ಆಕ್ಷನ್ ಅಂತಂದ್ರೆ ಅದಕ್ಕೆ ರಿಲೇಟೆಡ್ ಆಗಿ ಕೆಲಸಗಳನ್ನ ಮಾಡುವಂಥದ್ದು. ಓಕೆ, ಸೊ ವೆರಿ ಸ್ಟ್ರಾಂಗ್ ಮೆಸೇಜಸ್. ಓಕೆ, ನೋಡೋಣ ಮೀನರಾಶಿ ಅವ್ರಿಗೆ ಏನ್ ಮೆಸೇಜಸ್ ಇದೆ ಅಂತ. ನಿಮ್ಮಲ್ಲೇ ಇಂಟ್ಯೂಷನ್ ಪವರ್ ಇದೆ, ನಿಮ್ಮಲ್ಲಿ ಹೀಲಿಂಗ್ ಪವರ್ ಇದೆ. ಬೇರೆಯವ್ರನ್ನ ಇವಾಗ ನೋಡಿ, ಒಂದು ಸಿಂಪಲ್ ಆಗಿ ಹೇಳ್ತೀನಿ ಏನು ಅಂತಂದ್ರೆ, ನೀವು ಅಷ್ಟಕ್ಕೆ ಕಷ್ಟದಲ್ಲಿ ಇರ್ಬೋದು, ವಾಟ್ ಎವರ್ ನಿಮ್ದು ಮೀಡಿಯಂ ಕಷ್ಟನೋ, ಜಾಸ್ತಿ ಕಷ್ಟನೋ, ಸ್ವಲ್ಪ ಕಷ್ಟನೋ, ಏನೇ ಇರ್ಬೋದು. ಬಟ್ ಯಾರೆಲ್ಲ ನಿಮ್ಮ ಹತ್ರ ಮಾತಾಡ್ತಾರೋ ಅವರೆಲ್ಲರೂ ನಿಮ್ಮನ್ನ ಕನ್ಸಿಡರ್ ಮಾಡ್ಬಿಟ್ಟು ಅಂಡ್ ನೀವು ಹೇಳಿದ ಮಾತು ಕೇಳಿ ಅವರು ಸ್ವಲ್ಪ ಹೆಲ್ಪ್ ತಗೊಂಡಿರ್ತಾರೆ. ಓಕೆ, ಯು ಆರ್ ಹೆಲ್ಪಿಂಗ್ ನೇಚರ್ ಅಂತ ಅನ್ನೋದು ಇದೆ. ಅಂಡ್ ನಿಮ್ಮ ಒಂದು ವಾಯ್ಸ್ ಅಲ್ಲಿ ಆತರ ಪವರ್ ಇದೆ, ಹೀಲಿಂಗ್ ಪವರ್ ಅಂತ ಹೇಳ್ತೀವಿ. ಸೊ ಸಜೆಷನ್ಸ್ ನಿಮ್ಗೂ ಕೂಡ ನೀವ್ ಎಷ್ಟೊಂದ್ ಜನಕ್ಕೆ ಕೊಟ್ಟಿದ್ದೀರಾ, ಅವರೆಲ್ಲರೂ ಚೆನ್ನಾಗಿದ್ದಾರೆ. ಓಕೆ, ಅಂಡ್ ಎಷ್ಟೋ ಫ್ರೆಂಡ್ಸ್ ಇರ್ತಾರೆ, ಬಟ್ ನಿಮ್ಮನ್ನೇ ಚೂಸ್ ಮಾಡ್ತಾರೆ. ಇವ್ರ ಹತ್ರ ಹೋದ್ರೆ ಏನಾದ್ರು ಸಿಗ್ಬೋದಾ, ಇವ್ರ ಹತ್ರ ಹೇಳಿದ್ರೆ ನನ್ಗೆ ಸಜೆಷನ್ ಸಿಗುತ್ತೆ, ನನ್ಗೆ ರೈಟ್ ಪಾತ್ ಅನ್ನ ತೋರಿಸ್ತಾರೆ ಅವರು ಅಂತ ಹೇಳ್ಬಿಟ್ಟು ಆಲ್ರೆಡಿ ನೀವು ಆ ಪಾತಲ್ಲಿ ಇದ್ದೀರಾ, ಅದನ್ನ ಆಕ್ಷನ್ಗೆ ತಗೊಂಡ್ ಬನ್ನಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಓಕೆ, ಇಂಟ್ಯೂಟಿವ್ ಇನ್ಸೈಟ್. ಯು ಆರ್ ರಿಸೀವಿಂಗ್ ಎ ಪವರ್ಫುಲ್ ಇಂಟ್ಯೂಟಿವ್ ಇನ್ಸೈಟ್ಸ್, ಫಾಲೋ ದೆಮ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಓಕೆ, ಅಂಡ್ ಹನುಮಂತನ್ ಭಕ್ತರಾಗಿರ್ತೀರಾ, ನೀವು ತುಂಬಾನೇ ಫಾಲೋ ಮಾಡ್ತಾ ಇರ್ತೀರಾ. ಅಂಡ್ ಆಸ್ಟ್ರಾಲಜಿನ ಕಲಿತಾ ಇರಬಹುದು, ಇಲ್ಲ ಅದ್ರ ಕಡೆ ಗಮನ ಕೊಡ್ಬೋದು, ಇಲ್ಲ ಅಂದ್ರೆ ಯಾವುದೋ ಒಂದು ವಿಚಾರಕ್ಕೆ ನೀವು ಆಸ್ಟ್ರಾಲಜಿನ ನೀವು ತುಂಬಾನೇ ಅಡಾಪ್ಟ್ ಮಾಡ್ಕೊಂಡಿರ್ತೀರಾ. ಕೇಳ್ಸೋದು ಮಾಡೋದು ಆ ತರದ್ದು ಅಡಾಪ್ಟ್ ಮಾಡ್ಕೊಂಡಿರ್ತೀರ. ಅಂಡ್ ಇಂಟ್ಯೂಟಿವ್ ಆಗಿ ನಿಮ್ಗೆ ಎಷ್ಟೊಂದು ವಿಚಾರಗಳು ಬರುತ್ತೆ, ಮುಂದೆ ಏನಾಗುತ್ತೆ ಅನ್ನೋ ವಿಚಾರಗಳು ಬರುತ್ತೆ, ಅದನ್ನ ನೀವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಸೊ ನೆಗ್ಲೆಕ್ಟ್ ಆಗಿ ಏನಾಗುತ್ತೆ, ಅದು ಸ್ಟಾಪ್ ಮಾಡುತ್ತೆ. ಓಕೆ, ಸ್ಟಾಪ್ ಮಾಡುತ್ತೆ. ಸೊ ಯಾವಾಗ ನೀವು ಅಕ್ಸೆಪ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂಡ್ ಅದಕ್ಕೆ ಜೀವ ಕೊಡಕ್ಕೆ ಹಿಂಗೆ ನೀವು ಅದಕ್ಕೆ ಗಮನ ಕೊಡ್ತಿರೋ. ಓಕೆ, ಸೊ ಮೋರ್ ಓವರ್ ಇಲ್ಲಿ ಗಮನ ಅಂತ ಬರುತ್ತೆ. ಸೊ ಗಮನ ಕೊಡ್ಲಿಕ್ಕೆ ಯಾವಾಗ ಸ್ಟಾರ್ಟ್ ಮಾಡ್ತಿರೋ ಅವಾಗ ಇನ್ನೂ ಚೆನ್ನಾಗಿ ನಿಮ್ಗೆ ಪವರ್ ಬರುತ್ತೆ, ಶಕ್ತಿ ಬರುವಂತದ್ದು ತೋರಿಸ್ತಾ ಇದೆ. ಅಂಡ್ ಅದನ್ನ ಫಾಲೋ ಮಾಡಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಓಕೆ, ಮತ್ತೊಂದು ರೀಡಿಂಗ್ ಅನ್ನ ತಗೊಂಡ್ ಬರ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.